ಹಾಲು ತುಪ್ಪ ಕಾಯಿಸಂತದೇ ಇದು ಸೆಕ್ಷನ್ ಮಾಡಿದ್ದಾರೆ. ಮಾದ್ಲಿಗೆ ಬೇಕಲ್ಲ. ಕೊಪ್ಪಳದ ಗುಡ್ಡ ಏನಿದೆ, ಕೊಪ್ಪಳದ ಬೆಟ್ಟ ಅಷ್ಟು ರೊಟ್ಟಿ ಬರುತ್ತೆ ಇಲ್ಲಿಗೆ. ಇದು ಮಷಿನ್ ರೊಟ್ಟಿ ಅಲ್ಲ, ಮಹಿಳೆಯರು ಭಕ್ತಿಯಿಂದ ಕೈಲೇನೆ ಮಾಡಿ ಮಠಕ್ಕೋಸ್ಕರ ತಲುಪಿಸಂತ ರೊಟ್ಟಿ ಇದು. 200 ಕ್ವಿಂಟಾಲ್ ರೊಟ್ಟಿ ಮಾಡ್ಕೊಂಡ್ ಬಂದ್ರೆ ರೊಟ್ಟಿ, ಜೋಳದ ರೊಟ್ಟಿ. ಇವೆಲ್ಲ ಸೇರಿ ಒಂದು 25 ಲಕ್ಷ ರೊಟ್ಟಿ ಬರುತ್ತೆ. 25 ಲಕ್ಷ ರೊಟ್ಟಿ. ಸರಿಯಾಗಿ ಪ್ರಸಾದ ತಗೊಳ್ರಿ, ಸಂತೋಷದಿಂದ ಹೋರಿ. ನಿಮ್ಮ ಮಕ್ಕ ಅರಳಿಕೆ ಏನೈತಲ್ಲ ಅದ ಗವಿಸಿದ್ದಪ್ಪ ಅಂತ ಹೇಳ್ತಾರೆ ಅವ್ರ ಅಪ್ಪ ಅವ್ರ ಮುಖದಲ್ಲಿನ ಸಂತೋಷನೇ ಗವಿಸಿದ್ದಪ್ಪ ಅಂತ ಹೇಳ್ತಾರೆ. ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ನೋಡಿ ಅಲ್ಲಿ ಸೌದೆ ಇದೆಯಲ್ಲ, ಅದು ಒಟ್ಟಿರುವಂತ ಸೌದೆ ಬರೀ 2 ದಿನಕ್ಕೆ ಆಗೋದು. ಅಲ್ಲಿ ಒಟ್ಟಿರುವಂತ ಸೌದೆ ಕಂಪ್ಲೀಟ್ ಅದು 2 ದಿನಕ್ಕೆ ಆಗೋದು ಅಷ್ಟು ಸೌದೆ. 2 ದಿನಕ್ಕೆ ಖಾಲಿ ಅದು. 2 ದಿನಕ್ಕೆ ಖಾಲಿ ಆಗುತ್ತೆ. ವಾರದಲ್ಲಿ 2-3 ಸರಿ ಅದನ್ನ ಮತ್ತೆ ಸ್ಟೋರ್ ಮಾಡ್ತಾರೆ ಹುಡುಗರು. ಇಲ್ಲಿ ಹಾಸ್ಟೆಲ್ ಮಕ್ಕಳು ಕರ್ಕೊಂಡ್ಬಂದು ನೀಟಾಗಿ ಅವನ್ನೆಲ್ಲ ಆ ತರ ಜೋಡಿಸ್ತಾರೆ. ಬರೀ ಬಿಲ್ಡಿಂಗ್ 1 ಅವರ್ ಅಲ್ಲಿ ಜೋಡಿಸ್ಬಿಡ್ತಾರೆ ಮಕ್ಕಳು ಇವನ್ನೆಲ್ಲ. ಈ ತರ ಸೇವೆ ಮಾಡ್ತಿರ್ತಾರೆ ಈಗ ಸ್ಟೂಡೆಂಟ್ಸ್. ಸೊ ಅದೆಲ್ಲ ಆಗುತ್ತೆ ಇಲ್ಲಿ ಕೆಲಸಗಳು. ಈಗ ಇಲ್ಲಿ ಅನ್ನ ತಯಾರಾಗ್ತಾ ಇರೋದು. ನಮ್ ಕಡೆ ಊರ್ ಕಡೆಗೆ ಏನಾದ್ರು ಪರ ಮಾಡೋದು ಅಥವಾ ಜಾತ್ರೆ ಮಾಡಿದಾಗ 3 ಕಲ್ಲು ಇಟ್ಕೊಂಡು ಒಲೆ ಮಾಡ್ತೀವಲ್ಲ, ಆ ತರ ಅಲ್ಲ. ಅಯ್ಯೋ ಆ ತರ ಮಾಡಕ್ ಆಗೋದು ಇಲ್ಲ. ಇಲ್ಲಿ ಪೂರ್ತಿ ಇಲ್ಲೊಂದು ಗುಂಡಿ ತೆಗೆದು ಅದು ಪೂರ್ತಿ ಪ್ಲಾಸ್ಟಿಕ್ ಮಾಡ್ಬಿಟ್ಟಿದ್ದಾರೆ. ಸೌದೆ ಹಾಕಿ ಬೇಯಿಸ್ತಾರೋ ಕಂಪ್ಲೀಟ್. ಯಾಕಂದ್ರೆ ಇದು ಪ್ರತಿ ವರ್ಷನೂ ಬೇಕು. ಪ್ರತಿ ವರ್ಷನೂ ಒಲಿ ಉಡಕ್ ಆಗಲ್ಲ, ಕಲ್ ತಗೊಂಬಂದು ಇಟ್ಟು ಮಾಡಕ್ ಆಗಲ್ಲ. ಸೊ ಇದಕ್ಕೋಸ್ಕರನೇ ಇದನ್ನ ತಯಾರು ಮಾಡಿರೋದು. ಪ್ರತಿ ವರ್ಷನೂ ಬೇಕು ಅಂತ. ಬಟ್ ಈ ವರ್ಷ ಇಷ್ಟೆಲ್ಲ ಇಟ್ಟಿದ್ದಾರೆ. ಬಟ್ ಮುಂದ್ ವರ್ಷಕ್ಕೆ ಇನ್ನೂ ಎಕ್ಸ್ಟೆನ್ಷನ್ ಮಾಡೋಂತ ಚಾನ್ಸಸ್ ಇದೆ. ಪ್ರತಿ ವರ್ಷ 5-5 ಲಕ್ಷ ಜನ ಜಾಸ್ತಿ ಆಗ್ತಾ ಇದಾರೆ ಇಲ್ಲಿ. ಪ್ರತಿ ವರ್ಷ ಜಾಸ್ತಿ ಆಗ್ತಿದ್ದಾರೆ ಭಕ್ತರಲ್ಲಿ. ಈ ಪಾತ್ರೆ ಮಠದ ಹೌದು, ಪಟ್ಟದ್ದೆ. ಓನ್ ಮಠದ್ದೆ. ನಿಮ್ಗೆ ಹೇಳ್ತೀನಿ ನಿಜವಾಗ್ಲು, ಅಲ್ಲಿ ಕೊಪ್ಪರಿಗೆ ನೋಡಿದ್ರಲ್ಲ, ಆ ತರ ಕೊಪ್ಪರಿಗೆ, ಸಾಂಬರ್ಗೆ, ದೊಡ್ಡ ದೊಡ್ಡ ಕೊಪ್ಪರಿಗೆ, ಸ್ವಿಮ್ಮಿಂಗ್ ಪೂಲ್ ಕೊಪ್ಪರಿಗೆಗಳು, ಆ ತರದ್ದು ಕೊಪ್ಪರಿಗೆಗಳೇ 22 ಕೊಪ್ಪರಿಗೆ ಇದೆ ಮಠದ್ದೆ. 22 ಕೊಪ್ಪರಿಗೆ ಇದೆ ಮಠದ್ದು. ಹಾಸ್ಟೆಲಲ್ಲ, ದಾಸೋಹದಲ್ಲಿ ಊಟ ಮಾಡೋಂಥ ಪ್ಲೇಟ್ಗಳು ಅದು 12,000 ಇದೆ. 12,000 ಆಗದೆ 5 ಲಕ್ಷ ಪ್ಲೇಟ್ಗಳನ್ನ ಎಕ್ಸ್ಟ್ರಾ ತರಿಸ್ತಾರೆ ಹೊರಗಡೆಯಿಂದ. ಅಂದ್ರೆ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಅಲ್ಲ, ಸ್ಟೀಲ್ ಪ್ಲೇಟ್ಸ್ 5 ಲಕ್ಷ ಪ್ಲೇಟ್ ತರಿಸಿರ್ತಾರೆ ಜಾತ್ರೆಗಂತಾನೆ ಸ್ಪೆಷಲ್ ಆಗಿ. ನೋಡಿ ಮುಗಿತೀಗ ಪೂರ್ತಿ ಬಸ್ಕೊಂಡ್ರೆ ಅನ್ನ ರೆಡಿ ಆಯ್ತು, ಮತ್ತೆ ನೀರು ಬಿಡ್ತಾ ಇದಾರೆ ನೋಡಿ ಇವರು. ಅಲ್ಲ, ಯಾವ ಪಾತ್ರೆನೂ ಖಾಲಿ ಆಗಂಗಿಲ್ಲ. ರೆಸ್ಟ್ ಇಲ್ಲ. ನೋ ರೆಸ್ಟ್. ಸಿಕ್ಕಾಪಟ್ಟಿ ಜನ ಭಕ್ತರು ಬರ್ತಾ ಇದ್ದಾರೆ. ಒಟ್ಟಂತೂ ಭಯಂಕರ ಹೈಯೆಸ್ಟ್ ಜನ ಇದೆ ಒಟ್ಟು ಭಕ್ತರು ಸಿಕ್ಕಾಪಟ್ಟಿ. ಇನ್ನು ಈಗ ಜಸ್ಟ್ 11 ಗಂಟೆ 11 o'clock 1 ಗಂಟೆ ನಿಂತ್ಕೊಂಡು ಡಬಲ್ 3 ಪಟ್ಟು ಆಗ್ತಾ ಇದೆ. ಈಗ ರೈಸ್ಗಳು ನಾವು ಯಾವ ಮಾಡ್ತಿದ್ವಿ ಗೊತ್ತಾ, ಕನಿಷ್ಠ 80 ಕ್ವಿಂಟಲ್ ಮಾಡಿ ಬಸ್ ಹಾಕ್ತಿದ್ವಿ. 80 ಕ್ವಿಂಟಲು ಅದಕ್ಕೆ 40 ಕ್ವಿಂಟಲ್ ಹಾಕಿ ಇಟ್ಟಿರ್ತಿದ್ವಿ. ಬಟ್ ಈ ಸಲ ಇನ್ನೂ 80 ಕ್ವಿಂಟಲ್ ಮೇಲೆ ಹೋಗಿದೆ. ಈಗ ಆಲ್ರೆಡಿ 80 ಕ್ವಿಂಟಲು ಸುಮಾರು ಎಷ್ಟು ಜನ ಮಾಡ್ಬೋದು ಅಂದ್ರೆ 1.5-2 ಲಕ್ಷ ಜನ ಪ್ರಸಾದ ಮಾಡಿದ್ದಾರೆ ಅಲ್ಲೇ. ಈ 1.5-2 ಲಕ್ಷ ಪ್ರಸಾದ ಮಾಡಿದ್ದಾರೆ 11 ಗಂಟೆ ಒಳಗಡೆ. ಬೆಳಗ್ಗೆ 11 ಗಂಟೆ ಅಷ್ಟೇ 1.5-2 ಲಕ್ಷ ಜನ ಪ್ರಸಾದ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಪಾದಯಾತ್ರೆ ಬಂದಿದ್ದಾರೆ, ಹಳ್ಳಿಯಿಂದ ಜನ ಬರ್ತಿದ್ರು. ಸುಮಾರು ಇನ್ನೂ ಬರ್ತಾ ಇದ್ದಾರೆ. ಇನ್ನು 1 ಗಂಟೆ ಇದಕ್ಕೆ 3-4 ಪಟ್ಟು ಜಾಸ್ತಿ ಆಗುತ್ತೆ ಬರ್ತಾರೆ. ಸೊ ಟೋಟಲ್ ಇವತ್ತು 5-6 ಲಕ್ಷ ಊಟ ಮಾಡ್ತಾರಾ? 8 ಲಕ್ಷ ನಾವು ಹೇಳೋದು ಅಪ್ರಾಕ್ಸಿಮೇಟ್ 10 ಲಕ್ಷವರೆಗೆ ಹೋಗ್ತೀವಿ. ಇನ್ನು ನಾವು 8ರಿಂದ 10 ಲಕ್ಷ ಜನಕ್ಕೆ ದಾಸೋಹ. 6 ಗಂಟೆ ಒಳಗೆ 6 ಗಂಟೆ ಮತ್ತೆ ಜಾಸ್ತಿ ಆಗುತ್ತೆ. 6 ಗಂಟೆ ಮೇಲೆ ಕ್ಲೋಸ್ ಇಲ್ಲ. ಇಲ್ಲ ನಿರಂತರ ಎಂಡಾಗೋರಿಗೂ ಯಾವ್ದು ಕೊರತೆ ಆಗಂಗಿಲ್ಲ. ಭಕ್ತರಿಗೆ ಯಾವ ತರ ಕೊರತೆ ಆಗಂಗಿಲ್ಲ. ಇದಕ್ಕೆಲ್ಲ ಮೆಟೀರಿಯಲ್ ಎಲ್ಲಿದೆ? ಅಕ್ಕಿ, ಬೇಳೆ, ರಾಗಿ ಎಲ್ಲ ಎಲ್ಲಿದೆ ತೋರಿಸಿ. ಬನ್ನಿ ಯಜಮಾನ್ರು ಬಂದವ್ರು ಬನ್ನಿ. ನಮಸ್ಕಾರ, ಹೇಗಿದ್ದೀರಿ? ಅಕ್ಕಿ ಮೂಟೆ ಸುಮಾರು ಇದು ಏನಿಲ್ಲಪ್ಪ ಅಂತಂದ್ರೆ 40 ಕ್ವಿಂಟಲ್ ಮೇಲಿದೆ. 60-70 ಕ್ವಿಂಟಲ್ ಮೇಲಿದೆ. ಹೌದು. ಎಷ್ಟು ದಿನಕ್ಕೆ ಆಗುತ್ತೆ? ಸುಮಾರು ಏನಿದೆ ಅಂದ್ರೆ 2.5-3 ಲಕ್ಷ ಜನ ಮಾಡ್ಬೋದು. ಅಲ್ಲ, ಎಷ್ಟು ದಿನ? ಒಂದು ವಾರ ಬರುತ್ತೆ ಇದು? ಒಂದು ಅಲ್ಲ ಸರ್, ಇವತ್ತು ಈಗ ಸಾಯಂಕಾಲ ಕ್ಲೋಸ್ ಆಗುತ್ತೆ. ಬನ್ನಿ ಸರ್, 3 ಗಂಟೆಗೆ ಸಾಯಂಕಾಲ ಕ್ಲೋಸ್ ಆಗುತ್ತೆ. 3 ಗಂಟೆ ತರಬೇಕು. ಮಧ್ಯಾಹ್ನ ಕ್ಲೋಸ್ ಇದು. ಮತ್ತೆ ನೈಟ್ ಮತ್ತೆ ಬೇರೆ ಶಿಫ್ಟ್ ಆಗುತ್ತೆ. ಮತ್ತೆ 100 ಟನ್ ಬರ್ತದೆ. ಮತ್ತೆ 100 ಟನ್ ಬರ್ತದೆ. ಎಲ್ಲಿಂದ ಬಂತು ಅಕ್ಕಿ? ಎಲ್ಲ ಭಕ್ತರು ಕಾಟಿಗಿಂತ ಅಲ್ಲಿ ಇಲ್ಲಿ ಕೊಟ್ಟು ಗಂಗಾವತಿ ಕಾಟಿಗೆ, ಸಿನ್ನೂರು ಎಲ್ಲ ಕಡೆ. ರಾಯಚೂರು ಡಿಸ್ಟಿಕ್, ರಾಯಚೂರು ಜಿಲ್ಲಾ, ಕೊಪ್ಪಳ ಡಿಸ್ಟಿಕ್, ತುಂಗಭದ್ರಾ, ಕೃಷ್ಣ ಬೆಲ್ಟು, ಆಮೇಲೆ ಶಿವಮೊಗ್ಗ ಡಿಸ್ಟಿಕ್, ಮಲ್ನಾಡು, ಎಲ್ಲಾ ಕಡೆಯಿಂದ ಬರ್ತೈತೆ. ಓಕೆ. ಗುಡೆಕೋಟೆ. ನಮ್ಮ ಒಣಗೆ ಒಬ್ಬರು ಕೂಡ್ಲಿಗೆ ತಾಲೂಕು, ಗುಡೆಕೋಟೆ. ಥ್ಯಾಂಕ್ ಯು ಸರ್. ಏನ್ ನಡೀತದೆ ಇಲ್ಲಿ? ಹಾಲು ಕಾಯಿಸೋದು. ಈಗ ರೈತರು ತಗೊಂಬಂದು ಕೊಟ್ಟಿರ್ತಾರೆ ಹಾಲು. ಹಳ್ಳಿಲಿ ಡೈರಿ ಇರುತ್ತಲ್ಲ, ಆ ಡೈರಿಯವರು ಒಟ್ಟುಗೂಡಿಸಿ ಅಲ್ಲಿಂದ ಹಾಲು ತಗೊಂಬಂದಿರ್ತಾರೆ. ಆ ಥರ ಹಾಲು ತಗೊಂಬಂದಿರೋದು ಇಲ್ಲೆಲ್ಲ ಕಾಯಿಸ್ತಾರೆ ಹಾಲನ್ನ. ಈಗ ಹಾಕಿಲ್ಲ, ಅಲ್ಲಿ ಆಚೆ ಬಂದಿದೆ ಹಾಲು. ವ್ಯಾನಲ್ಲಿದೆ, ಇದರಲ್ಲಿದೆ, ಕ್ಯಾನಲ್ಲಿದೆ ಹೊರಗಡೆ. ಸೊ ಅದನ್ನ ತಗೊಂಬಂದು ಇಲ್ಲಿ ಕಾಯಿಸ್ತಾರೆ. ಹಾಲು ತುಪ್ಪ ಕಾಯಿಸಂತದೇ ಇದು ಸೆಕ್ಷನ್ ಮಾಡಿದ್ದಾರೆ.
ಇದು ಬರೀ ಹಾಲು ತುಪ್ಪಕ್ಕೋಸ್ಕರ ಮಾತ್ರ ಈ ರೂಮ್ ಮಾಡಿರೋದು. ಇದಕ್ಕೆ CC ಕ್ಯಾಮ್ರಾ ವ್ಯವಸ್ಥೆ ಇದೆ. ಇದನ್ನ ಕೀ ಹಾಕ್ಬಿಡ್ತಾರೆ ಹಾಲು ಕಾಸಿದ ಮೇಲೆ ಕಂಪ್ಲೀಟ್ ಆಗಿ. ಸೊ ಇದು ಕ್ಲೋಸ್ ಇದು, ಅಂದ್ರೆ ಇದಕ್ಕೆ ಯಾರು ಎಂಟ್ರಿ ಇಲ್ಲ. ಯಾಕಂದ್ರೆ ಹಾಲು ತುಪ್ಪ ಬಹಳ ಕೇರ್ಫುಲ್ ಆಗಿ ನೋಡ್ಕೊಂಡು ಅಂತದಲ್ಲ. ಸ್ವಲ್ಪ ಯಾರಾದ್ರೂ ಕೈ ಇಡೋದು ಅದು ಇದು ಮಾಡಿದ್ರೆ ಒಡೆದೋಗೋದು. ಸೊ ಅದೆಲ್ಲ ಸೊ ಅದು ಯಾರಾದ್ರೂ ಕೈ ಇಟ್ರೆ ಇಲ್ಲ ಏನಾದ್ರು ಆದ್ರೆ ಹಾಲು ಕೆಟ್ಟೋಗುತ್ತೆ. ಸೊ ಹಂಗಾಗಿ ಯಾರು ಬೇಕು ಅವ್ರು ಮುಟ್ಬಾರ್ದು ಅಂತ ಇದನ್ನ ಸಪರೇಟ್ ಆಗಿ ಹಾಕಿ ಇಟ್ಬಿಡ್ತಾರೆ. ಹಾ, ಸೊ ಹಂಗಾಗಿ ಅಲ್ಲಿ ಆಚೆ ಕ್ಯಾನ್ ಬಂದಿದೆ, ಬನ್ನಿ ಹಾಲು ತಗೊಂಡ್ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸ್ನೇಹಿತರೆ ನೋಡಿ, ಇವರೇ ಹಾಲು ತಂದಿರೋಂಥವ್ರು. ಸರ್ ಯಾವ ಊರು ಸರ್? ಸರ್ ಕಾತ್ರಿಕೆ ಸರ್. ಕಾತ್ರಿಕೆ ಕೊಪ್ಪಳ ತಾಲೂಕು ಕಾತ್ರಿಕೆ ಗುಡ್ಲಾನೂರು. ಗುಡ್ಲಾನೂರು ಕಾತ್ರಿಕೆ. ಓಕೆ, ಎಷ್ಟು ತಂದಿದ್ರಿ ಹಾಲು? 10 ಕ್ಯಾನ್ ತಂದಿದೆ ಸರ್. ಒಳಗೋಗಿ ಬನ್ನಿ. ಯಾವ ಹಾಲು ಇದು? ಇದು ನಂದಿನಿ ಸರ್. ಸೈಡ್ ಡೈರಿ ಹಾಲು. ಡೈರಿ ಹಾಲು ಸರ್. ಬನ್ನಿ, ನಮ್ದು ಒಂದು ಸೇವೆ. ಎಷ್ಟು ಲೀಟ್ರು? ಇದು ಸುಮಾರು 40-45 ಲೀಟರ್. ಈ ಥರ ಲಾಕ್ ಮಾಡಿರ್ತೀರಾ? ಹಾಂ, ಲಾಕ್ ಮಾಡಿದ್ದೀವಿ. ಚಲ್ಬಾರ್ದು ಅಂತಂದೇಳಿ ಲಾಕ್ ಮಾಡಿದ್ದೀವಿ. ಅಲ್ಲೋಡಿ ಅಣ್ಣ, ಕೀನೇ ಚಾಕು ಥರ ಬಳಸ್ತಾವೆ. ಅಬ್ಬಾ, ಹಸು ಹಾಲ ಇದು? ಹಸು ಹಾಲು ಸರ್. ಹಸು ಹಾಲು. ಒಟ್ಟು ಎಷ್ಟು ಲೀಟರ್ ತಂದಿರಿ ಈಗ? ಈಗ 10 ಕ್ಯಾನ್ ತಂದಿವಿ ಸರ್ ಟೋಟಲ್. ಅಂದ್ರೆ 400 ಲೀಟ್ರು. ಸೊ ಒಂದು ಕ್ಯಾನು 40 ಲೀಟ್ರು, ಆ ಥರದ 10 ಕ್ಯಾನು 400 ಲೀಟರ್ ಹಾಲು ಬಂದಿದೆ ಈಗ ಇಲ್ಲಿಗೆ. ಜೊತೆ ನಾವೊಂಚೂರು ಸೇವೆ ಹಾಕಿ ಕೈ ಜಾಗ ಬಿಡಿ, ಜಾಗ ಬಿಡಿ, ಅಜ್ಜರ ಜಾಗ ಬಿಡಿ, ಜಾಗ ಬಿಡಿ. ಫಿಲ್ಟರ್ ಮಾಡ್ತಾರೆ. ಓಕೆ, ಫಿಲ್ಟರ್ ಮಾಡ್ತಾರೆ. ಎತ್ತಿ ಸರ್. ಸೊ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಕಲ್ಮಶ ಇದ್ರೆ ಹೊರಟೋಗುತ್ತೆ. ಈಗ ಬಟ್ಟೆಯಿಂದ ಫಿಲ್ಟರ್ ಮಾಡ್ತಾ ಇರೋದಲ್ಲ, ಇದೇನು ಜರ್ಡಿ ಎಲ್ಲ ಏನಲ್ಲ, ಕಾಟನ್ ಬಟ್ಟೆ. ಸೊ ತುಂಬಾ ತೆಳ್ಳಗಿರುತ್ತೆ. ಸೊ ಹಂಗಾಗಿ ಹಾಲು ಎಳೆಯುತ್ತೆ. ಬಟ್ ಏನಾದ್ರು ಕಸರು ಕಡ್ಡಿ ಇತ್ತು ಅಂತಂದ್ರೆ ಉಳ್ಕೊಂಡ್ಬಿಡುತ್ತೆ ಇದ್ರ ಒಳಗಡೆ ಅಂತ. ಸೊ ಹಂಗಾಗಿ ಫಿಲ್ಟರ್ ಮಾಡಿ ಹಾಕಿ ಕಾಯಿಸಿ ಬಿಡ್ತಾರೆ. ಇದು ಮಾದ್ಲಿಗೆ ಬೇಕಲ್ಲ, ಈಗ ಮಾದ್ಲಿ ಊಟಕ್ಕೆ ಬಡಿಸ್ತಾರೆ ದಾಸೋಹದಲ್ಲಿ ಸ್ವೀಟು, ಅದಕ್ಕೆ ಅದ್ರ ಜೊತೆಗೆ ಹಾಲು ಹಾಕೋದು, ಹಾಲು ಕೊಡೋದು. ಓಕೆ, ನಾವು ಹೋಳಿಗೆಗೆ ಕಾಯಲ್ ಹಾಕ್ತೀವಲ್ಲ ಆ ತರ ಸೇಮ್ ಹಾಲು ಹಾಕ್ಬೇಕು. ಈ ತರ 10 ಕ್ಯಾನ್ ಹಾಲು ಬಂದಿದೆ, 400 ಲೀಟರ್ ಹಾಲು ಕಾಯಿಸಿ ಅದನ್ನ ಹಾಲು ಮತ್ತು ತುಪ್ಪ ಮಾಡ್ಕೋತಾರೆ ಇವರಲ್ಲಿ. ಸಬ್ಸ್ಕ್ರೈಬರ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಟೇಕ್ ಕೇರ್. ಈಗ ಮಠದ ವತಿಯಿಂದನೇ 251 ಕ್ವಿಂಟಲ್ ಮಾದ್ಲಿ ಮಾಡಿಸ್ತಾರೆ. 250 ಕ್ವಿಂಟಲ್ ಅಂದ್ರೆ 2500 ಕೆಜಿಸ್, 2.5 ಟನ್. ಮಠದಿಂದನೇ ಮಾಡಿಸ್ತಾರೆ. ಅದು ಸಪ್ರೇಟ್ ಭಕ್ತರು ಕೊಡೋದಲ್ಲ, ಮಠದಿಂದ ಮಾಡ್ತಾರೆ. ಅದನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತಂದ್ರೆ, ಮಠದಿಂದ ಈ ಹಿಟ್ಟು ಬೆಲ್ಲ ಅದೆಲ್ಲ ಹಳ್ಳಿಗಳಿಗೆ ಸಪ್ಲೈ ಮಾಡ್ತಾರೆ. ಅವ್ರ ಗ್ರೂಪ್ಗೆ ಒಪ್ಪಿಸಿದಾಗ ಅವ್ರು ಹೋಗಿ ಪ್ರತಿ ಹಳ್ಳಿಗೂ ನೋಡ್ರಪ್ಪ ನಿಮ್ಮ ಊರಿಂದ ಇಷ್ಟು ಮಾಡಿಸ್ಕೊಡ್ರಿ ಅಂತಂದು ಅದನ್ನ ಕವರ್ ಮಾಡಿಸಿ ಕೊಟ್ಟು ಬಂದಿರ್ತಾರೆ. ಅವರು ಹಳ್ಳಿ ಜನರು ಮಠದ್ದು ಮಾದ್ಲಿ ಮಾಡೋದಲ್ಲದೆ ತಮ್ಮ ಸ್ವಂತ ಖರ್ಚಿಂದ ತಾವೂ ಒಂದಿಷ್ಟು ಮಾಡಿ ಪ್ರತಿ ಹಳ್ಳಿಯಿಂದನೂ ಆ ಥರ ಮಾಡಿಕೊಂಡು ನಿನ್ನೆ ದಿನ ಅಂದರೆ ನಿನ್ನೆ ಜಾತ್ರೆ 2 ದಿನ ಮುಂಚೆ ಮತ್ತು ಜಾತ್ರೆ ಹಿಂದಿನ ದಿನ ತೊಗೊಂಬಂದು ಈ ಥರ ಕೊಡ್ತಾರೆ. ಈ ಥರ ಕೊಟ್ಟು ಹೋಗ್ತಾರೆ. ಟ್ಯಾಕ್ಟ್ರಿ ತೊಗೊಂಬರ್ತಾರೆ, ತೊಗೊಂಬಂದು ಕೊಟ್ಟು ಹೋಗ್ತಾರೆ. ಮಠದಿಂದ ಮಾಡೋದು 251 ಕ್ವಿಂಟಲ್ಲು. ಬಟ್ ಬೇರೆ ಭಕ್ತರು ಕೊಟ್ಟಿರ್ತಾರಲ್ಲ, ಅದು ಅದಕ್ಕಿನ್ನೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನಿಮ್ಮ ಹೆಸರು ಹೇಳಿ. ದೇವರೆಡ್ಡಿ ಮೇಟಿ ಅಂತ. ಯಾವ ಊರ್ನವರು? ನಾವು ಇಲ್ಲೇ ಪಕ್ಕದ ಹಳ್ಳಿಯಾರ ಗೊಂಡಬಾಳರು. ಇದಕ್ಕೆ ಮಾದ್ಲಿ ಅಂತಾರೆ. ಒಂದು ಸಂಘ ಇರ್ತೈತಿ, ಅದು ಹಳ್ಳಿಗೆ ಹಾಕಂತ ಹಿರಿಯರು ಅದರ. ಅವರು ಈ ಒಂದು ಹಳ್ಳಿಗೆ ಇಷ್ಟು ಅಂತ ಕೊಡ್ತಾರ. ಹಳ್ಳಿಯರು ಏನು ಮಾಡ್ತಾರೆ ಅಂದ್ರೆ ಆ ಮಾದ್ಲಿ ಮಾಡಿ ಮಾದ್ಲಿ ಜೊತೆಗೆ ತಾಯಂದಿರ ರೊಟ್ಟಿನೂ ಕೂಡ ಬರ್ತದೆ. ಇವ್ರು ತಂದು ಯಜಮಾನ್ರು? ಯಜಮಾನ್ರು ಯಾವ ಊರು? ಕಾಸನಕಂಡ್ರಿ. ಎಲ್ಲಿ ಬರ್ತದೆ ಅದು? ಇಲ್ಲಿ ಗಿಣಿಗೇರಿ. ಓಕೆ. ಏನಿಗೆ ಇದು ಮಾದ್ಲಿನಾ? ಮಾಲ್ದಿ ಊರಿಂದ ಮಾಡ್ಕೊಂಡ್ ಬಂದ್ರೇನ್ರಿ? ಹೌದ್ರಿ. ಎಷ್ಟು ಕೆಜಿ ಇದು? 1 ಕ್ವಿಂಟಲ್ 1.5 ಕ್ವಿಂಟಲ್. 1.5 ಕ್ವಿಂಟಲ್. ಸೊ ಯಜಮಾನ್ರು ಈ ತರ ಹಳ್ಳಿಗೆ ಮಾಡ್ಕೊಂಡ್ ಬರ್ತಾರೆ. ಎಷ್ಟು ದಿನ ತಗೊಂಡ್ರಿ ಮಾಡಕ್ಕಿದು? ಆಗ ಊರಾಗ ಕೊಟ್ಟಿರ್ತಾವ್ರಿ, ಹಿಟ್ಟು ಹಾಕಿರ್ತೀವಿ, ಅವ್ರ ತಿಕ್ಕೆ ಮುಂದೆ ಕೊಡ್ತಾರ, ಬೆಲ್ಲ ಕಲ್ಸಿ ಮನೆಗೆ ಹಂಚಿರ್ತಾರ್ರಿ. ಮನ್ಯಾಗ ಹೆಣ್ಮಕ್ಳು ಭಾಳ ಮಂದಿ ಇದ್ದಾರೆ, ನಮಗೆ ಇನ್ನಿಷ್ಟು ಹಾಕಂತಾರ, ಯಾರು ಬೇಡನಲ್ಲ. ಆಮೇಲೆ ಈ ಜಾತ್ರೆಗೆ ಆಗ್ಲಿ ಕೊಪ್ಪಳ ಜಿಲ್ಲಾದ ಪ್ರತಿಯೊಂದು ಮಹಿಳೆಯರು ರೊಟ್ಟಿಗಾಗಿ ಮೀಸಲ ಅಂತೇಳಿ ತಮ್ಮ ಮನೆಯಲ್ಲಿ ಹಿಟ್ಟನ್ನು ಇಟ್ಟಿರ್ತಾರ. ರೊಟ್ಟಿಗಾಗಿ ಮೀಸಲ. ಆ ರೊಟ್ಟಿ ಸುಟ್ಟು ಅವರು ಈ ಮಾದ್ಲಿ ಬರ್ತತ್ತಲ್ಲ ಹಳ್ಳಿಗೆ, ಮಾದ್ಲಿ ಬಂದ್ರ ಜೊತೆಗೆ ರೊಟ್ಟಿ ತಾವ ತಂದು ಕೊಡ್ತಾರ. ಒಂದು ಗ್ರಾಮದಾಗ ಒಂದು ದೇವಿ ಗುಡಿ ಆಯ್ತು, ಒಂದು ಶಿವನ ಗುಡಿ ಆಯ್ತು. ಇಂಥ ಗುಡಿಯಲ್ಲಿ ರೊಟ್ಟಿ ತಂದು ಕೊಡ್ರಿ ಅಂತೇಳಿ ಹಳ್ಳಿಯರು ಹೇಳಿರ್ತಾರ. ಆ ಗುಡಿಗೆ ರೊಟ್ಟಿಗಳನ್ನು ಸಾಕಷ್ಟು ಸಂಗ್ರಹ ಮಾಡ್ತಾರ. ಒಂದು ದಿನ ಮೆರವಣಿಗೆ ಮುಖಾಂತರ ಟ್ಯಾಕ್ಟ್ರಿ ಕೂಡ ಮಾದ್ಲಿ ಮತ್ತು ರೊಟ್ಟಿ ಇದನ್ನ ಆ ಭಜನಿ ಮುಖಾಂತರ ಅದನ್ನ ತಗೊಂಬಂದು ಅಪ್ಪಗಳು ಮಠಕ್ಕೆ ಮುಟ್ಟಿಸ್ತಾರೆ. ಈ ರೊಟ್ಟಿ ಒಂದು ಅಪ್ಪನ ಗುಡ್ಡದ ಅರ್ಧ ನಮ್ಮ ರೊಟ್ಟಿ ಗುಡ್ಡ ಇರ್ತೈತಿ. ಈ ಜಾತ್ರೆ ವಿಶೇಷತೆ ಏನಂದ್ರೆ ರೊಟ್ಟಿ ಜಾತ್ರೆ. ಇದು ರೊಟ್ಟಿ ಜಾತ್ರೆ ಇದೆ. ಕೊಪ್ಪಳದ ಗುಡ್ಡದಷ್ಟು ಜಾಸ್ತಿ ಬರುತ್ತೆ ರೊಟ್ಟಿ ಬರುತ್ತೆ. ಕೊಪ್ಪಳದ ಗುಡ್ಡ ಏನಿಲ್ಲ, ಕೊಪ್ಪಳದ ಬೆಟ್ಟ ಅಷ್ಟು ರೊಟ್ಟಿ ಬರುತ್ತೆ ಇಲ್ಲಿಗೆ. ನೀವು ರೊಟ್ಟಿ ಗುಡ್ಡ ನೋಡ್ರಿ. ನಮ್ಮ ಹುಡುಗರಿಗೆ, ನಮ್ಮ ಮಠದಲ್ಲಿ ಇರ್ತಕ್ಕಂಥ ಸೇವಾ ಮಾಡಂತ ಹುಡುಗರಿಗೆ ತಂದಂತ ಭಕ್ತಗಳ ರೊಟ್ಟಿ ಹಾಕಾಕ ನಾವು 8 ತಾಸಿಗೆ ಒಂದೊಂದು ಬ್ಯಾಚ್ ಮಾಡಿರ್ತೀವಿ.
ಹಾಸ್ಟೆಲ್ ಹುಡ್ರನ್ನ ಎಂಟು ತಾಸಿಗೆ ಒಂದು ಬ್ಯಾಚ್ ಹುಡ್ರನ್ನ ರೊಟ್ಟಿ ಅನ್ಲೋಡ್ ಮಾಡ್ಕೊಳಕ ಮಾದ್ಲಿ ಅನ್ಲೋಡ್ ಮಾಡ್ಕೊಳಕ ಹುಡುಗರನ್ನ ಬ್ಯಾಚ್ ಮಾಡಿರ್ತೀವಿ. ನಿಮ್ಮ ಸ್ಟೂಡೆಂಟ್ ಹಾಸ್ಟೆಲ್ ಸ್ಟೂಡೆಂಟ್ ರೀ. ಆಮೇಲೆ ಕಾಲೇಜ್ ಹುಡುಗರು ಅವ್ರವ್ರದ್ದು ಒಂದೊಂದು ದಿವಸ ಬ್ಯಾಚ್ ಇರ್ತಾ ಅವ್ರು ಕಾಲೇಜ್ ಇವು ಕಳಿಸಿರ್ತಾರೆ ಲೆಕ್ಚರ್. ನಾವು ಕರ್ಕೊಂಬಂದು ಅದನ್ನ ಕಾರ್ಯಕ್ರಮಗೊಂಡಿರ್ತೀವಿ. ಬಟ್ ಅದು ಏನಾಗ್ಬಿಡ್ತ ಅದು ಮಿಕ್ಕತ್ತ. ಮತ್ತೆ ಹಳ್ಳಿ ಇವರೆಲ್ಲ ರೈತರು ಬಂದಿರ್ತಾರಲ್ಲ ಅವರು ಕೈಗೂಡಿ ಅದನ್ನ ರೊಟ್ಟಿ ಸಂಗ್ರಹ ಮಾಡ್ತಾರೆ. ಬರೀ ಅದ್ರ ರಿಸೀವ್ ಮಾಡೋದೇ ಇಲ್ಲಿ ಸಾವಿರಾರು ಕೈಗಳಿದ್ರು ಸಾಲ್ತಿಲ್ಲ. ಇಲ್ಲಿ ಅಷ್ಟು ಬರುತ್ತೆ ರೊಟ್ಟಿ ಇಲ್ಲಿಗೆ. ಆಮೇಲೆ ದವಸ ಧಾನ್ಯ ಕಾರ್ಟ್ಗಿ ಸಿನ್ನೂರು ಅಕ್ಕಿ ದಾನಿಗಳದಾರ. ಅವರು ಗುಪ್ತ ಕಾಣಿಕೆಯಿಂದ ಅಕ್ಕಿ ದಾನನ ಮಾಡ್ತಾರೆ. ಎಷ್ಟಂದ್ರೆ ಲೋಡ್ ಗಟ್ಲೆ ಬರ್ತದ್ರೆ, ಕೆಜಿ ಗಟ್ಲೆ ಅಲ್ಲ ಲೋಡ್ ಗಟ್ಲೆ ಬರ್ತದೆ. ಅಕ್ಕಿ ಬರ್ತದ ಕಾರ್ಟ್ಗಿ ಸಿನ್ನೂರು ಮಸ್ಕಿ ಹಿಂಗೆಲ್ಲ ಅನ್ವಳ ಮಾದ್ಲಿ ರೀ. ಅಂದ್ರೆ ಪಕ್ಕದ ಹಳ್ಳಿ. ಅನ್ವಾಳದವ್ರು ಬಂದಿದೆ ನೋಡಿ ರೊಟ್ಟಿ ಇದೆ ಒಳಗಡೆ. ಸರ್ ಈಗ ಟೇಸ್ಟ್ ಡಿಫ್ರೆಂಟ್ ಆಗಲ್ವಾ? ನೋಡಿ ಇಲ್ಲೊಂದು ಬಂತು. ಯಾವ ಟೇಸ್ಟ್ ಡಿಫ್ರೆನ್ಸ್ ಆಗಲ್ಲ ಸರ್. ಯಾಕಂದ್ರ ಅಪ್ಪನ ಕ್ಷೇತ್ರಕ್ಕೆ ಬಂದು ಅಪ್ಪನ ಇದು ರೊಟ್ಟಿದ ಕಟ್ಟಿ ಮೇಲೆ ಬಿದ್ದು ಬಿಡ್ತಿ ಅಂದ್ರ ಎಲ್ಲಾ ರುಚಿ ತಾನ ಮಾಡ್ತದ. ಆ ಟೇಸ್ಟ್ ಎಲ್ಲ ಬರಬರಿ ಆಗತ್ತೆ. ಯಾಕಂದ್ರೆ ಹಾಲು ತುಪ್ಪ ಅದ್ರಲ್ಲಿ ಸವಿ ಇರ್ತೈತಿ. ನಮ್ಮ ಮನೆಯಲ್ಲಿ ಹಾಲು ತುಪ್ಪ ಇರಕ್ಕಿಲ್ಲ. ಯಾಕಂದ್ರೆ ಈಗೆಲ್ಲಲ್ಲಿ ಹಳ್ಳಿಗಳಿಗೆ ಎಮ್ಮಿ ತೆಗಿಯಕತ್ಬಿಟ್ಟಿವಿ, ಇದು ಹಸುಗಳನ್ನ ತೆಗಿಯಕತ್ತೀವಿ. ಟ್ಯಾಕ್ಟ್ರಿ ಬಂತು, ಬಂಡಿ ಹೊತ್ತು. ಈಗ ಹಂಗಲ್ಲ ಆಧುನಿಕವಾಗಿ ಬರಕತ್ತೇವಲ್ಲ. ಈಗ ಹಾಲು ತುಪ್ಪ ಅನ್ನೋದು ನಮಗೆ ಬಹಳ ಟೇಸ್ಟ್ ಆಗಕತ್ತೈತಿ. ಯಾಕಂದ್ರೆ ಸಿಗ್ಲಾರ್ದಕ್ಕ ಹಾಲು ತುಪ್ಪ ಅವೆಲ್ಲ ಸವಿ ಇರ್ತೈತಲ್ಲ. ಇದಕ್ಕೇನು ಬೇಕು? ಅಪ್ಪ ಅವ್ರು ನೋಡ್ರಿ, ಅವರು ತಾವು ಸತ್ಪುರುಷರಾದ್ರೂ ಕೂಡ, ತಾವು ಸಾಧುಗಳಾದ್ರೂ ಕೂಡ ಲೌಕಿಕರಿಗೆ ಏನು ರುಚಿ ಅಂತೇಳಿ ತಾವೆಲ್ಲ ಮಿರ್ಚಿ ಮಾಡಿಸ್ತಾರ. ಮಳೆ ದಿವಸ ಮಿರ್ಚಿ ಮಾಡಿಸ್ತಾರ. ಒಳ್ಳೆ ಬಜ್ಜಿ ಇರುತ್ತೆ, ಮಿರ್ಚಿ ಇರ್ತದೆ. ಎಷ್ಟು ಸಾವಿರಾರು ಲಕ್ಷ ಗಟ್ಲೆ ಇರ್ತದೆ ಸರ್. ಲಕ್ಷ ಗಟ್ಲೆ ಇರ್ತೈತಿ. ಅದು 20-30 ಲಕ್ಷ ಬಜ್ಜಿ. ಒಂದು ಅಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷ ಮಿರ್ಚಿ ತಯಾರು ಮಾಡ್ತಾ ಇದ್ರೆ. ಸೊ ಎಲ್ಲ ಹಿಂಗೆ ನಡೀತಿರ್ತೈತಿ ಸರ್. ಇದಕ್ಕೆ ಮ್ಯಾನೇಜರ್ಸ್, ಸೂಪರ್ವೈಸರ್ಸ್, ಇನ್ಚಾರ್ಜ್ ಅಂತ ಎಲ್ಲ ಇಲ್ಲ ಸರ. ಇಲ್ಲಿ ನಾವು ಬಂದೀವಲ್ಲ ನಮ್ಮ ಆತ್ಮಕ್ಕ ಇದು ಹಿಂಗ ಪೋಲ್ ಆಗಬಾರ್ದು ಇದನ್ನ ಅಂತೇಳಿ ನಾವೆಲ್ಲ ನಿಂತ್ಕೊಂಡು ಮಾಡ್ತೀವಲ್ಲ. ಮ್ಯಾನೇಜರ್ಸ್, ಇಲ್ಲಿ ಅವ್ರು ಹೇಳ್ತಾರ, ನೀವು ತಂದೀರಿ, ನೀವು ಸದುಪಯೋಗ ಮಾಡ್ರಿ, ಸರಿಯಾಗಿ ಪ್ರಸಾದ ತಗೊಳ್ರಿ, ಸಂತೋಷದಿಂದ ಹೋರಿ, ನಿಮ್ಮ ಮಕ್ಕ ಅರಳಿಕೆ ಏನೈತಿಲ್ಲ ಅದ ಗವಿಸಿದ್ದಪ್ಪ ಅಂತ ಹೇಳ್ತಾರೆ ಅವ್ರು. ಅಪ್ಪ ಅವರು ಅದ ನಿಮ್ಮ ಉಲ್ಲಾಸ ಗವಿಸಿದ್ದಪ್ಪ ಅಂತ ಹೇಳ್ತಾರೆ. ನೀವು ನಗ್ತಾ ಇರ್ಬೇಕು, ನಾನು ಅದನ್ನ ನೋಡಿ ಸಂತೋಷ ಪಡ್ತಾ ಇರ್ಬೇಕಂತ ಅಪ್ಪ ಅವರು ಸ್ಪೀಚ್ನಲ್ಲಿ ಪ್ರತಿ ಜಾತ್ರೆಯಲ್ಲಿ ನಮ್ಮ ಸಂತೋಷನ ಅವರು ಪಾಲ್ಗೊಳ್ತಾರೆ. ಅದನ್ನು ನೋಡಿ ನಮಗೂ ಬಹಳ ಸಂತೋಷ ಅನಿಸ್ತದ. ನಮ್ಮ ಕೊಪ್ಪಳ ಜಿಲ್ಲೆದೊಳಗೆ ಇದೊಂದು ಅದ್ಭುತ ಕುಂಭಮೇಳ ಅಂದ್ರೆ ತಪ್ಪಲ್ಲ. ಯಾರು ಬಂದು ಜಾಬ್ ಕೆಲಸ ಹೇಳಲ್ಲ, ಯಾರು ಕೆಲಸ ಹೇಳಲ್ಲ ಸರ್. ಅಲ್ಲಿ ತಾಯಿ ಅಂದ್ರೆ ಎಷ್ಟು ಮಂದಿ ಬಂದು ತಾವು ಕೂಸೆಗಳನ್ನ ಇಟ್ಕೊಂಡು ಮಗಲಾಗ ಕೈಗಡ್ಡಿ ಹೆಚ್ಚೋದು, ಆಮೇಲೆ ಸೇವಾ ಮಾಡೋದು. ಇಲ್ಲಿ ಶ್ರೀಮಂತರು ದೊಡ್ಡವರಲ್ಲ, ಬಡವರು ದೊಡ್ಡವರಲ್ಲ, ಎಲ್ಲರೂ ಕಾಯಕ ಮಾಡೋರು, ಎಲ್ಲರೂ ದೊಡ್ಡವರು. ಕಾಯಕ ದಾಸೋಹ ಶರಣರ ಪರಂಪರೆ. ಅಜ್ಜಾರ್ ಮಾತ್ರ ನನ್ನ ಹೃದಯ ಕದ್ಬಿಟ್ರು. ಅಪ್ಪ 2 ಮಜ್ಜಿಗೆ ಕೊಡ್ರ ಕುಡಿಯಕ್ಕೆ. ಇಲ್ಲಿ ಮಜ್ಜಿಗೆ ಕೊಡ. ವಿನೋದ್ ಎಲ್ಲಿಗೆ ಹೋದ್ವಿ ನಾವು ರೊಟ್ಟಿ ಸೆಕ್ಷನ್ಗೆ ಬಂದಿದೀವಿ. ರೊಟ್ಟಿ ಇಟ್ಟಿರುವಂತ ರೂಮ್ ಇದು. ಒಂದು ರೂಮ್ ಅಲ್ಲ ಈ ತರದ್ದಿರೋದು, 3-4 ರೂಮ್ ಇದೆ. ಈಗ ನಾವು ಬಂದಿರೋದು ಒಂದು ರೂಮ್. ಯಾಕಂತಂದ್ರೆ ಇವತ್ತು ಈ ರೂಮ್ ನ ಓಪನ್ ಮಾಡಿದ್ದಾರೆ. ಇವತ್ತು ರೊಟ್ಟಿ ಸೇವೆ ಇದೆ, ರೊಟ್ಟಿ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇವತ್ತು ರೊಟ್ಟಿ ಶೇಖರಣೆ ಆಗಿರೋದು ಇಲ್ಲಿ ಸುಮಾರು 5-6 ಲಕ್ಷ ರೊಟ್ಟಿ ಶೇಖರಣೆ ಆಗಿರ್ಬೋದು ಈ ರೂಮಲ್ಲಿ. ಸೊ ಹಂಗಾಗಿ ಈ ರೂಮಿಗೆ ಬಂದಿದ್ದೀವಿ ಅಷ್ಟೇ. ನಾನು ಧಾರವಾಡದಿಂದ ಬಂದಿರೋದು. ಕಾಂಪಿಟೇಟಿವ್ ಓದೋಕ್ಕೆ 24/7 ಲೈಬ್ರರಿ ಮಾಡಿಕೊಟ್ಟಿದ್ದಾರೆ ಅಜ್ಜಾರು. ಸುಮಾರು 300-400 ಸ್ಟೂಡೆಂಟ್ಸ್ಗಳಿದ್ದೇವೆ. ನಮ್ಮದು ಕೂಡ ಸೇವೆ ಇದೆ. ಇವತ್ತು ಬೆಳಿಗ್ಗೆ 6ರಿಂದ ಸಾಯಂಕಾಲ 5 ಗಂಟೆವರೆಗೂ ನಮಗೆ ಸೇವೆ ಇರುತ್ತೆ. ನಾವು ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೀವಿ. ರೊಟ್ಟಿ ಸೆಕ್ಷನ್ ನಮ್ಮದು. ಬನ್ನಿ ಸರ್, ಬನ್ನಿ. ಒಳಗೋಕೆ ಜಾಗ ಇಲ್ಲ ರೊಟ್ಟಿ. ಸುಮಾರು 15 ದಿನದಿಂದ ಈ ರೊಟ್ಟಿಯನ್ನು ಸ್ಟಾಕ್ ಮಾಡ್ತಾ ಇದ್ದೀವಿ. ದಿನಕ್ಕೆ 50-60 ಗಾಡಿಗಳು, ಟ್ರ್ಯಾಕ್ಟರ್ಗಳು, ಚಕ್ಕಡಿ ಎಲ್ಲನ ಭಕ್ತಾದಿಗಳು ತೊಗೊಂಬರ್ತಾರೆ. ಸುಮಾರು ಈ ರೊಟ್ಟಿಗಳು ಒಂದು 5-6 ಲಕ್ಷ ರೊಟ್ಟಿ ಆಗುತ್ತೆ. ಇನ್ನು ಇಂಥವು 3-4 ಗೋಡನ್ಗಳಿವೆ, ಆ ಕಡೆ ಸ್ಟಾಕ್ ಮಾಡಿದ್ದೀವಿ. ಟೋಟಲ್ ಎಷ್ಟು ರೊಟ್ಟಿ? ಟೋಟಲ್ ಒಂದು 15-20 ಲಕ್ಷ ಆಗ್ಬೋದು. 15-20 ಲಕ್ಷ ರೊಟ್ಟಿ ಆಗುತ್ತೆ. 20 ಲಕ್ಷ ರೊಟ್ಟಿ ಆಗುತ್ತೆ. ಇದು ಮಷಿನ್ ರೊಟ್ಟಿ ಅಲ್ಲ, ಮಹಿಳೆಯರು ಭಕ್ತಿಯಿಂದ ಕೈಲೇನೆ ಮಾಡಿ ಮಠಕ್ಕೋಸ್ಕರ ತಲುಪಿಸಂತ ರೊಟ್ಟಿ ಇದು. ಏನು ರೊಟ್ಟಿ ಇದು? ಜೋಳ ಸ್ವಲ್ಪ ಅಕ್ಕಿ ಎಲ್ಲ ಬೆರೆಸಿ ಇದನ್ನ ಗಿರ್ನಿಗೆ ಹಿಟ್ ಮಾಡಿಬಿಟ್ಟು ಭಕ್ತಾದಿಗಳು ಭಕ್ತಿಯಿಂದ ರೊಟ್ಟಿಯನ್ನು ಮಾಡಿ ಕಳಿಸ್ತಾರೆ. ಮನೆಯಿಂದ ಪ್ರತಿಯೊಂದು ಹಳ್ಳಿಯಿಂದ, ಕೊಪ್ಪಳದ ಪ್ರತಿಯೊಂದು ಡಿಸ್ಟಿಕ್ಕಿಂದ, ಪ್ರತಿಯೊಂದು ತಾಲೂಕಿಂದ
ಹಳ್ಳಿಗಳಿಂದ ರೊಟ್ಟಿಯಿಂದ ಬಂದಿದೆ. ಇದು ಹಾಕಿರೋದು ಅರ್ಶಿನ ಬೆರೆಸಿ ಮಾಡಿರೋಂಥ ರೊಟ್ಟಿ ಇದು. ಹೌದು ಹೌದು. ಈಗ ಈ ನಮ್ಮ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಸಜ್ಜಿ ಈಗ ಈ ಜಾತ್ರೆ ಬರೋದು ಎಳ್ಳ ಅಮಾವಾಸ್ಯೆ. ಈ ಜಾತ್ರೆ ಬರೋದು ಎಳ್ಳ ಅಮಾವಾಸ್ಯೆ ಆದ್ಮೇಲೆ ಬರೋದ್ರಿಂದ ಎಳ್ಳು ಬರುತ್ತೆ ಈ ಅಮಾವಾಸ್ಯೆಗೆ. ಸೊ ಹಂಗಾಗಿ ಕೆಲವು ಮಹಿಳೆಯರು ಅಂದ್ರೆ ಅವ್ರ ಮನೆಯಲ್ಲಿ ಅವ್ರ ಹೊಲದಲ್ಲಿ ಎಳ್ಳು ಬೆಳೆದಿರ್ತಾರೆ ಅಂತ ರೈತರ ಮನೆಯಲ್ಲಿ ರೊಟ್ಟಿ ತಯಾರಾಗಿರೋದು ಎಳ್ಳು ಹಚ್ಚಿದ ರೊಟ್ಟಿ ಕೂಡ ಇರುತ್ತೆ ಇದ್ರೊಳಗಡೆ. ಇಲ್ಲಿ ನೋಡಿ ಎಳ್ಳು ಹಚ್ಚಿದ ರೊಟ್ಟಿ ಕೂಡ ಬಂದಿರುತ್ತೆ. ಇದು ಚಳಿಗಾಲದಲ್ಲಿ ಎಳ್ಳು ಬಹಳ ಒಳ್ಳೇದು, ಯಾಕಂದ್ರೆ ಆಯಿಲ್ ಕಂಟೆಂಟ್ ಇರುತ್ತೆ. ಎಳ್ಳಮಾಸಿಗೆ ತುಂಬಾ ಫೇಮಸ್ ಎಳ್ಳು ಬಂದಿರುತ್ತೆ ಬೆಳೆ ನೋಡಿ, ಎಳ್ಳಾಕ್ ಮಾಡಿದ್ದಾರೆ ತುಂಬಾ ಒಳ್ಳೇದಿದೆ ಆರೋಗ್ಯಕ್ಕೆ ಇದು. ಸೊ ಈ ತರದ್ ಬರುತ್ತೆ. ಸೊ ಈ ತರದ್ದು ಐದಾರು ಗುಡನ್ ತುಂಬಿರೋಷ್ಟು ರೊಟ್ಟಿ ಬಂದಿದೆ ಈಗ ಆಲ್ರೆಡಿ ಬಂದಿದೆ ಬರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ ಅಣ್ಣ 26ನೇ ತಾರೀಕುವರೆಗೂ ಡೇಟ್ ಕೊಟ್ಟಿದ್ದಾರೆ. 26ನೇ ತಾರೀಕುವರೆಗೂ ಇನ್ನೂ ರೊಟ್ಟಿ ಬರೋದಿದೆ. ಸೊ ಡೈಲಿ ಎಷ್ಟು ರೊಟ್ಟಿ ತಿಂತಾರೆ ಜನ ಇಲ್ಲಿ? ಎಷ್ಟು ದಾಸೋಹಕ್ಕೆ ಹೋಗುತ್ತೆ? ಇಲ್ಲಿ 1.5 ಲಕ್ಷದಿಂದ 2 ಲಕ್ಷ ಹೋಗುತ್ತೆ. 2 ಲಕ್ಷ ರೊಟ್ಟಿ 2 ಲಕ್ಷ ರೊಟ್ಟಿ ಹೋಗುತ್ತೆ ಪರ್ ಡೇ. ಇವತ್ತು ಜಾಸ್ತಿ ಹೋಗುತ್ತೆ, ತೇರಿರೋ ಕಾರಣದಿಂದ ಭಕ್ತಾದಿಗಳು ಜಾಸ್ತಿ ಬರ್ತಾರಲ್ಲ, ಅವ್ರ ಕಡೆಯಿಂದ ಜಾಸ್ತಿ ಹೋಗುತ್ತೆ. ಇದು ನೋಡಿ ಯಾರೋ ಮಿಷಿನ್ ಇಟ್ಟಿದ್ದಾರೆ, ರೊಟ್ಟಿ ಮಿಷಿನ್. ಅವರು ರೊಟ್ಟಿನೇ ಕಳಿಸ್ಕೊಟ್ಬಿಟ್ಟಿದ್ದಾರೆ ಮಿಷಿನ್ ಮಾಡಿರೋದು. ಸೂಪರ್ ನೋಡಿ ನೋಡಿ ಎಲ್ಲ ಜಾಲಿ ಜಾಲಿ. ಚೀಲದಲ್ಲಿ ಇದನ್ನ ಈ ಥರ ತುಂಬಿಟ್ಟು ನೀಟಾಗಿ ಇಟ್ಕೊಂಡು ಅಲ್ಲಿ ಹೋಗಿ ಡಂಪ್ ಅಂತಿರುತ್ತೆ, ಅದಕ್ಕೆ ಡಂಪ್ ಮಾಡ್ತಾರೆ. ಇಲ್ಲಿ 2 ಎಡಿಂದ 3 ರೊಟ್ಟಿನ ಅಲ್ಲಿ ನೀಡ್ತಾರೆ ಭಕ್ತರಿಗೆ, ತಟ್ಟೆಗೆ ಹಾಕ್ತಾರೆ. ಮೂರದೇ ತಿನ್ನೋದು ಇದು, ಮೂರದೇ ತಿನ್ನೋದು ಆಗಲ್ಲ ಆಗಲ್ಲ. ಪ್ಲೇಟ್ ಅಲ್ಲಿ ಹಾಕ್ಬೇಕಾದ್ರೆ ಮುರ್ದೆ ಹಾಕೋದು. ಈ ತರ ಹಾಕಿದ್ರೆ ಅವ್ರ ಸಮಸ್ಯೆ ಆಗ್ತಂತೆ. ಈ ತರ ಮುರಿದು ಅವರಲ್ಲಿ ಪ್ಲೇಟ್ ಫಸ್ಟ್ ಅಲ್ಲಿ ನಮ್ಮ ಹತ್ರ ಒಂದು ಟಬ್ ಅಂತ ಇರುತ್ತೆ, ಒಂದು ಅದರಲ್ಲಿ ಈ ತರ ಮುರಿದು ಅವ್ರ ಗಂಗಾದಲ್ಲಿ ನಾವು ನೀಡುತ್ತೇವೆ. ಮುರಿದ್ರೆ ಪ್ರಾಬ್ಲಮ್ ಏನಿಲ್ಲ, ಇಲ್ಲ. ಅದಕ್ಕೆ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಲಿಂದ ಸಹ ರೊಟ್ಟಿಗಳು ಸಂಗ್ರಹಣೆವಾಗಿದೆ. ವಿದ್ಯಾರ್ಥಿಗಳು ಅಂದ್ರೆ ನಾವು ಇಲ್ಲೇ ಓದ್ತಿದ್ವಿ, ಸೆಕೆಂಡ್ PU ಆರ್ಟ್ಸ್. ನಾವು ಇಲ್ಲೇ ಓದ್ತಾ ಇದೀವಿ ಗವಿಮಠದಲ್ಲಿ. ನಾವು ಇಲ್ಲಿ ಏನಪ್ಪ ಅಂದ್ರೆ ಸೇವೆ ಮಾಡಿ ಮುಂಜಾನೆ 9 ಗಂಟೆಯಿಂದ 1 ಗಂಟೆ ನಮ್ಮ ಸೇವೆ 2 ಶಿಫ್ಟ್ ಮಾಡಿರ್ತೀವಿ. ಅವ್ರ ಕಡೆ ನಾವು ಬಂದು ಇಲ್ಲಿ ಆ ರೊಟ್ಟಿಯನ್ನು ತಂದಂಥ ಭಕ್ತಾದಿಗಳು ನಾವು ಇಳಿಸಿ ಒಂದು ರೂಮಲ್ಲಿ ಸಂಗ್ರಹಣೆ ಮಾಡಿ ಇಡ್ತೀವಿ. ಗ್ರೇಟ್, ವೆರಿ ನೈಸ್. ಪ್ರಕಾಶ್ ಯಾವ್ರಿಂದ? ಬರೋ ಗಂಗಾವತಿ ಸಿದ್ದಾಪುರ ಹಟ್ಟಿಗೆ. ಮುಂದೆ ಏನು ಮಾಡ್ಬೇಕು ಅಂತಿದ್ದೀವಿ? ಮುಂದೆ ನಾನು PSI ಇನ್ನೊಂದು 2-3 ಗೋಡನ್ ತೋರಿಸ್ತೀರಾ? ತೋರಿಸ್ತೇವೆ. ಸೊ ನೀವು ಇಲ್ಲಿ ಸಜ್ಜೆ ರೊಟ್ಟಿ ಜೋಳ ರೊಟ್ಟಿ ಸಪರೇಟ್ ಮಾಡಂಗಿಲ್ಲ? ಇಲ್ಲ ಎಲ್ಲ ಮಿಕ್ಸ್. ಸೊ ಅವ್ರಿಗೂ ಆಹಾರನೂ ಮಿಕ್ಸ್ ಆಗಿ ಸಿಗುತ್ತೆ. ಹೌದು. ಎಲ್ಲ ಪ್ರೋಟೀನು ಸಿಗುತ್ತೆ, ಜೋಳದ್ದು ಸಿಗುತ್ತೆ, ಜೋಳದ್ದು ಸಜ್ಜೆ ರಾಗಿ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಮಿಕ್ಸ್ ಮಾಡಿನೇ ಅವ್ರು ಊಟ ಮಾಡ್ಕೋಬಹುದು. ಸೂಪರ್, ವೆರಿ ನೈಸ್. ಜೊತೆಗೆ ಜಿಲೇಬಿ, ಜೊತೆಗೆ ಮಾದ್ಲಿ, ಹೌದು ಬೂಂದಿ, ಹೌದು, ತುಪ್ಪ, ಅಂಟು ಎಲ್ಲ ಪ್ರತಿಯೊಂದು, ಕರ್ಜಿಕಾಯಿ, ಹೋಳಿಗೆ ಪ್ರತಿಯೊಂದು ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದ ಕಡಿಮೆ ಆಗಲ್ಲ. ತೃಪ್ತಿಯಿಂದ ಊಟ ಮಾಡಿ ಹೊಟ್ಟೆ ತುಂಬೋ ತರ ಊಟ ಮಾಡ್ಕೊಂಡು ಹೋಗ್ಬೋದು. ಸೂಪರ್. ನೋಡಿ, ಸೆಕೆಂಡ್ PUC ಇವ್ರು ಓದ್ತಾ ಇದ್ದಾರೆ, ಇವ್ರು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದಾರೆ. ಎಲ್ಲರೂ ಸಮಾನರು, ಎಲ್ಲರೂ ಸಮಾನ. ಹೌದು, ಎಲ್ಲರೂ ಸೇವೆ ಮಾಡಲೇಬೇಕು. ಹೌದು. ನೀವೇನು ಮುಂದೆ KS ಹತ್ರ IAS ಹತ್ರ? ನಾನು ಇವಾಗ KS ಎಕ್ಸಾಮ್ ಬರೆದಿದ್ದೀನಿ. PDO ರಿಸಲ್ಟ್ ಬರಬೇಕು. PDO ಕೊಪ್ಪಳಗೆ PDO ಮಣಿಕಂಠ ಗೌಡ, ಮಣಿಕಂಠ ಗೌಡ ಅವರು PDO ಆಗಿ ಬರ್ತಾರೆ ಕೊಪ್ಪಳಕ್ಕೆ. ಅಜ್ಜನ ಆಶೀರ್ವಾದ. ಥ್ಯಾಂಕ್ ಯು ಸರ್. ಇಲ್ಲೇ ಬನ್ನಿ. ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಲ್ಲಿ ಹೆಸರೂರು ಅಂತ ಒಂದು ಊರು ಬರುತ್ತೆ. ಆ ಗ್ರಾಮದವರು ಸೇರಿ 200 ಕ್ವಿಂಟಾಲು ರೊಟ್ಟಿ ಮಾಡ್ಕೊಂಬಂದಾರೆ ನೋಡಿ, ಜೋಳದ ರೊಟ್ಟಿ. ಇಡೀ ಊರಲ್ಲಿ ಅವರೆಲ್ಲ ಹೇಳ್ತಾ ಇದ್ರಲ್ಲ, ಅಂದರೆ ಒಂದು ಊರಿನ ಪ್ರತಿ ಮನೆಗೂ ಹಿಟ್ಟು ಕೊಟ್ಟಿರ್ತಾರೆ, ಅವ್ರು ಮಾಡಿರ್ತಾರೆ, ಮಾಡಿ ಒಂದು ಕಡೆ ತಂದು ಕೊಡ್ತಾರೆ ಹಳ್ಳಿಲಿ ಅಂತ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ನೋಡಿ ಮಠಕ್ಕೆ ಬಂದಿದ್ದಾರೆ ಇವರು. ಸೊ ಹಂಗೂ ಮಾಡ್ತಾರೆ. ಮನೆ ಹೆಣ್ಮಕ್ಳು ತಾವು ಸ್ವಯಂ ಪ್ರೇರಿತರಾಗಿ ಅವರು ತಮ್ಮ ಖರ್ಚಿಂದ ಇಟ್ಟು ತಗೊಂಬಂದು ಸಪರೇಟ್ ಮಠಕ್ಕಂತಾನೆ ಈ ಸೇವೆಯನ್ನು ಮಾಡ್ತಾರೆ ಅವರು, ರೊಟ್ಟಿ ತಗೊಂಬಂದು. ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ಅದ್ಭುತ. ಈ ತರ ಬರೀ 1 ಟ್ರ್ಯಾಕ್ಟರ್ ಅಲ್ಲ, ಇಂಥ 100 ಟ್ರ್ಯಾಕ್ಟರ್ ಬಂದ್ಬಿಟ್ಟಿದಾವೆ ಈಗ ನಿನ್ನೆಯಿಂದ. ಸೊ ಇವೆಲ್ಲ ಸೇರಿ ಒಂದು 25 ಲಕ್ಷ ರೊಟ್ಟಿ ಬರ್ತದೆ. 25 ಲಕ್ಷ ರೊಟ್ಟಿ ಸುಮಾರು ಒಂದು 8-10 ದಿನಕ್ಕಾಗಲ್ಲ, ಮತ್ತೆ ಹಿಂದೆ ಬರ್ತಿರುತ್ತೆ ಹಂಗೆ ಕಂಟಿನ್ಯೂ ಒಂದು ಊರಿಂದ. ಹೌದು. ನಿಮಗೆ ಈಗ ಒಂದು ವಿಷಯ ಹೇಳ್ತೀನಿ ಅಣ್ಣ, ಯಾಕೆ ನೀವು ಬೇರೆ ಜಿಲ್ಲೆಯವರು ಯಾಕೆ ತೊಗೊಂಬಂದು ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಬೇರೆ ಜಿಲ್ಲೆಯವರು ಕಲಬುರಗಿ, ರಾಯಚೂರು, ಗದಗ, ಹುಬ್ಳಿ, ಧಾರವಾಡ ಈ ಕಡೆಯಿಂದನೂ ದಾಸೋಹಕ್ಕೆ ಈ ಥರ ರೊಟ್ಟಿ ಈ ಥರದ್ದು ಬರುತ್ತೆ.
ಯಾಕೆ ಬರುತ್ತೆ ಅಂತಂದರೆ ಈ ಮಠದಲ್ಲಿ ಓದಿರೋಂಥ ವಿದ್ಯಾರ್ಥಿಗಳಿರ್ತಾರೆ, ಅವ್ರ ಮನೆಯವರು ತೊಗೊಂಬಂದು ಕೊಡ್ತಿರ್ತಾರೆ. ಆಮೇಲೆ ಈ ಮಠದಲ್ಲಿ ಓದಿರೋಂಥ ಹಳೆ ವಿದ್ಯಾರ್ಥಿಗಳಿರ್ತಾರಲ್ಲ, ಅವರು ಈ ಕೆಲಸ ಸಿಕ್ಕು ಅವ್ರದ್ದು ಜೀವನ ಸೆಟ್ಲ್ ಆಗಿರುತ್ತೆ. ಸೊ ಅವರು ಅಜ್ಜನ್ನ ಸೇವೆ ಮಾಡೋಣ ಅಂತಂದು ಇದು ಬೇರೆ ಬೇರೆ ಜಿಲ್ಲೆಯಿಂದೆಲ್ಲ ತೊಗೊಂಬರ್ತಿರ್ತಾರೆ ಇವತ್ತು. ಗ್ರೇಟ್. ದಾಸೋಹ ಮಾಡುತ್ತಲೇ ಧರ್ಮವನ್ನು ಉಳಿಸುತ್ತಲೇ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.